ಹಾಯ್ ಎಲ್ಲರಿಗೂ ನಮಸ್ಕಾರ. ನಳಿನಾ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ಒಳ್ಳೆಯ ವಿಷಯದೊಂದಿಗೆ ಬಂದಿದ್ದೀನಿ. ಒಂದು ರೆಸಿಪಿ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ. ಇವತ್ತು ನಾವು ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದು ಯಾವುದಪ್ಪ ಅಂದ್ರೆ, ಹೌಸ್ ವೈಫಿಗೆ ನಾಲೆಡ್ಜ್ ಬೇಕಾ, ಇರಲೇಬೇಕಾ, ಮುಖ್ಯವೇ, ಇದ್ರ ಬಗ್ಗೆ ಮಾತನಾಡೋಣ. ಹೌಸ್ ವೈಫ್ಗೆ ನಾಲೆಡ್ಜ್ ಬೇಕಾ? ಕೆಲವರು ಹೇಳ್ತಾರೆ ಅವ್ರ ಮನೆಯಲ್ಲೇ ಇದ್ದಾರೆ ಅಲ್ವಾ, ಅವಳಿಗೆ ಇಷ್ಟೊಂದು ನಾಲೆಡ್ಜ್ ಏಕೆ ಬೇಕು ಅಂತ ಕೆಲವರು ಹೇಳ್ತಾರೆ. ಆದ್ರೆ ನಿಜವಾಗಿ ಇದು ಸತ್ಯನಾ ಅಂತ ತಿಳ್ಕೊಳ್ಳೋಣ ಬನ್ನಿ. ಒಬ್ಬ ಗೃಹಿಣಿ ಕೇವಲ ಅಡಿಗೆ ಮಾಡುವವರು ಮಾತ್ರ ಅಲ್ಲ ಫ್ರೆಂಡ್ಸ್, ಅವರು ಒಬ್ಬ ತಾಯಿ, ಒಬ್ಬ ಪತ್ನಿ, ಒಬ್ಬ ಮಾರ್ಗದರ್ಶಕಿ, ಒಬ್ಬ ಶಿಕ್ಷಕಿ ಮತ್ತು ಒಂದು ಕುಟುಂಬದ ಬ್ಯಾಕ್ ಬೋನ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಹಾಗಾದ್ರೆ ಅವರಿಗೆ ನಾಲೆಡ್ಜ್ ಏಕೆ ಬೇಡ, ಇರ್ಲೇಬೇಕಲ್ವಾ? ಇವತ್ತು ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಮೊದಲಿಗೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ನಾವು. ನಾಲೆಡ್ಜ್ ಅಂದ್ರೆ ಒಂದು ಡಿಗ್ರಿ ಅಲ್ಲ. ಅಂದ್ರೆ ನಾವೇನಾದ್ರೂ ಒಂದು ಡಿಗ್ರಿ ತಗೋತೀವಲ್ಲ, ಆ ಡಿಗ್ರಿ ಅಲ್ಲ. ನಾಲೆಡ್ಜ್ ಅಂದ್ರೆ ಹೊಸ ವಿಷಯ ಕಲಿಯೋದು, ಜಗತ್ತಿನ ಬಗ್ಗೆ ತಿಳಿದುಕೊಳ್ಳೋದು ಮತ್ತು ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವುದು, ಫ್ಯಾಮಿಲಿಯಲ್ಲಿ ಜೀವನದ ಅನುಭವಗಳಿಂದ ಬೆಳೆಯುವುದು. ಇದಕ್ಕೆಲ್ಲ ನಾವು ನಾಲೆಡ್ಜ್ ಅಂತ ಕರಿತೀವಿ. ನಾಲೆಡ್ಜ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಇದು ನಾಲೆಡ್ಜ್ ಅಂದ್ರೆ ಒಬ್ಬ ಮಹಿಳೆ PhD ಮಾಡ್ಬೇಕಂತ ಏನಿಲ್ಲ, ಆದ್ರೆ ಜೀವನದ ಬಗ್ಗೆ ತಿಳುವಳಿಕೆ ಇರಬೇಕು. ಯಾಕೆಂದ್ರೆ ಜ್ಞಾನವಿರುವ ವ್ಯಕ್ತಿ ಎಲ್ಲಿದ್ದರೂ ಬೆಳಕು ಹರಡುತ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಜ್ಞಾನ ಇರಬೇಕು. ಮಹಿಳೆ ಎಲ್ಲಾದ್ರೂ ಕೂಡ ಸಕ್ಸಸ್ ಆಗಿ ಬರ್ತಾ ಇರ್ತಾಳೆ. ಒಬ್ಬ ಮಗುವಿಗೆ ಮೊದಲು ಟೀಚರ್ ಯಾರು? ಸ್ಕೂಲ್ ಟೀಚರಾ? ಅಲ್ಲ ಅಲ್ವಾ. ಮಗು ಫಸ್ಟ್ ಮಾತು ಕಲಿಯುವುದೇ ತಾಯಿಯಿಂದ. ಮೊದಲು ಅಭ್ಯಾಸ ಮಾಡುವ ಕಲಿಯುವುದು ತಾಯಿಂದನೇ, ಮೌಲ್ಯಗಳನ್ನು ಕಲಿಯುವುದು ತಾಯಿಂದನೇ ಅಲ್ವಾ. ಹಾಗಾದ್ರೆ ತಾಯಿ ಹೊಸ ವಿಷಯ ಕಲಿಯೋದ್ರಲ್ಲಿ ತಪ್ಪೇನಿದೆ? ತಾಯಿ ಹೊಸ ವಿಷಯಗಳನ್ನು ಕಲಿತಾ ಇದ್ರೆ ಮಕ್ಕಳು ಕೂಡ ಕಲಿತಾರೆ. ಅವಳು ಅಪ್ಡೇಟ್ ಆಗ್ತಾ ಇದ್ರೆ ಮಕ್ಕಳು ಕೂಡ ಅಪ್ಡೇಟ್ ಆಗ್ತಾರೆ. ನಮ್ಮಮ್ಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತಾರೆ. ತಾಯಿ ಪುಸ್ತಕ ಓದಿದ್ರೆ ಮಕ್ಕಳಿಗೂ ಕೂಡ ಪುಸ್ತಕ ಓದುವ ಅಭ್ಯಾಸ ಬರ್ತದೆ. ತಾಯಿ ಪಾಸಿಟಿವ್ ಆಗಿದ್ರೆ ಮಕ್ಕಳು ಮನಸ್ಸು ಕೂಡ ಪಾಸಿಟಿವ್ ಆಗಿ ಆಗಿರ್ತದೆ. ಅದಕ್ಕೆ ಅಲ್ವಾ ತಾಯಿಗೆ ಒಂದು ಎಜುಕೇಶನ್ನು, ಒಂದು ನಾಲೆಡ್ಜ್ ಇರಲೇಬೇಕಲ್ವಾ ಫ್ರೆಂಡ್ಸ್. ಆದ್ದರಿಂದ ಒಬ್ಬ ನಾಲೆಡ್ಜಬಲ್ ಮದರ್ ಒಂದು ಜನರೇಷನ್ ಬದಲಾಯಿಸಬಹುದಂತೆ. ಒಬ್ಬ ಗೃಹಿಣಿಗೆ ಫಿನಾನ್ಷಿಯಲ್ ನಾಲೆಡ್ಜ್ ಯಾಕೆ ಬೇಕು? ಇವತ್ತು ಹಣದ ಬಗ್ಗೆ ಬೇಸಿಕ್ ನಾಲೆಡ್ಜ್ ಎಲ್ಲರಿಗೂ ಬೇಕೇ ಬೇಕು ಅಲ್ವಾ. ಹೌಸ್ ವೈಫ್ ಆಗಿರ್ಲಿ, ವರ್ಕಿಂಗ್ ವುಮೆನ್ ಆಗಿರ್ಲಿ, ಯಾರೇ ಆಗಿರ್ಲಿ, ಫಿನಾನ್ಷಿಯಲಿ ಅವೇರ್ನೆಸ್ ಅವ್ರಿಗೆ ತುಂಬಾನೇ ಮುಖ್ಯ. ಯಾವುದೇ ಎಮರ್ಜೆನ್ಸಿ ಬಂದ್ರೆ ಅವ್ರು ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಇರ್ಬೇಕಲ್ವಾ. ಸೇವಿಂಗ್ಸ್ ಮಾಡೋದು, ಬಡ್ಜೆಟ್ ಬಗ್ಗೆ ತಿಳ್ಕೊಳ್ಳೋದು, ಬ್ಯಾಂಕ್ ಕೆಲಸಗಳು, ಆನ್ಲೈನ್ ಪೇಮೆಂಟ್ಸ್ ಮಾಡೋದು, ಮಕ್ಕಳಿಗೆ ಏನಾದ್ರು ಆನ್ಲೈನ್ ಕ್ಲಾಸಸ್ ಇದೆ ಅದಕ್ಕೆ ಪೇಮೆಂಟ್ ಮಾಡಿಸೋದು, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ತರ ಬೇಸಿಕ್ ಐಡಿಯಾಗಳನ್ನ ಗೃಹಿಣಿಯರು ತಿಳ್ಕೊಂಡಿರ್ಬೇಕು. ಇವುಗಳ ಬಗ್ಗೆ ತಿಳಿದ್ರೆ ಅವಳಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ, ಅಂದ್ರೆ ತುಂಬಾ ನಾಲೆಡ್ಜ್ ಬರ್ತದೆ. ಆದ್ರೆ ನಾಲೆಡ್ಜ್ ಗಿವ್ಸ್ ಇನ್ ಡಿಪೆಂಡೆನ್ಸ್ ಅಂತ ಕೂಡ ಹೇಳ್ಬೋದು ಅಲ್ವಾ. ಬಹಳ ಜನ ಯೋಚಿಸ್ತಾರೆ ಏನಂತ ಅಂದ್ರೆ ಗೊತ್ತಾ, ಈಗ ನನಗೆ ವಯಸ್ಸಾಯ್ತು, ಇನ್ನು ಕಲಿಯೋದಕ್ಕೆ ಯಾಕೆ ಕಲಿಬೇಕು ಅಂತ ಅಂತಾರೆ. ಲರ್ನಿಂಗ್ ಹ್ಯಾಸ್ ನೋ ಏಜ್ ಲಿಮಿಟ್. ಲರ್ನಿಂಗ್ ಕಲೀಲಿಕ್ಕೆ ನಮ್ಗೆ ಯಾವುದೇ ಏಜ್ ಏನೇ ಇಲ್ಲ, ಲಿಮಿಟೇ ಇಲ್ಲ. ಅಂತ ಇಷ್ಟೇ ಏಜ್ ಅಂತ ಕಲೀಲಿಕ್ಕೇನಿಲ್ಲ. ಹೊಸ ಸ್ಕಿಲ್ ಕಲಿಬಹುದಲ್ವಾ. ಲ್ಯಾಂಗ್ವೇಜ್ ಕಲಿಬಹುದು, ಎಲ್ಲ ಲ್ಯಾಂಗ್ವೇಜ್ ಕಲಿಬಹುದು. ಇಂಗ್ಲಿಷು, ಹಿಂದಿ, ತೆಲುಗು, ತಮಿಳು ಎಲ್ಲ ಲ್ಯಾಂಗ್ವೇಜ್ ಅನ್ನ ಕಲಿಬಹುದು. ಒಳ್ಳೊಳ್ಳೆ ಬುಕ್ಸ್ ಗಳನ್ನ ಓದಬಹುದು, ಸ್ಪಿರಿಚುವಲ್ ಬುಕ್ಸ್ ಗಳನ್ನ ಓದಬಹುದು. ಯೂಟ್ಯೂಬ್ ಮೂಲಕ ಒಳ್ಳೆ ನಾಲೆಡ್ಜ್ ಕೂಡ ಪಡಿಬಹುದು ಮಹಿಳೆಯರು. ಪ್ರತಿದಿನ ಕಲಿಯೋದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನೇ ತರಬಹುದು ಫ್ರೆಂಡ್ಸ್. ಹೌಸ್ ವೈಫ್ ಎಂಬ ಪದದ ಅರ್ಥ ತಿಳ್ಕೊಳ್ಬೇಕು ಫಸ್ಟ್ ನಾವು. ಮೊದಲು ಹೌಸ್ ವೈಫ್ ಅಂದ್ರೆ ಮನೆ ನೋಡಿಕೊಳ್ಳುವ ಮಹಿಳೆ ಅಷ್ಟೇ ಅಂತ ಅಂತದ್ದು. ಇದು ಅರ್ಥನ ಇಲ್ಲ, ಅಷ್ಟೇ ಅಲ್ಲ. ಅವಳು ಹೋಮ್ ಮಿನಿಸ್ಟರ್, ಅವಳು ಹೋಮ್ ಮ್ಯಾನೇಜರ್ ಅಂತ ಕೂಡ ಹೇಳ್ಬೋದು. ಪ್ರಾಬ್ಲಮ್ ಸಾಲ್ವರ್, ಏನೇ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ತಾ ಇರ್ತಾಳೆ. ಕೇರ್ ಗಿವರ್ ಅಂತ ಕೂಡ ಹೇಳ್ಬೋದು. ಮೋಟಿವರ್, ಒಂದು ಕುಟುಂಬವನ್ನು ಸ್ಮೂತ್ ಆಗಿ ನಡೆಸಲು ಅವಳ ಪಾತ್ರ ತುಂಬಾನೇ ದೊಡ್ಡದು. ಅದಕ್ಕಾಗಿ ಅವರು ಗ್ರೋತ್ ಕೂಡ ನಾವು ಅವಳು ಗ್ರೋತ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್. ನಿಮ್ಮ ಕನಸುಗಳು ಮದುವೆ ಆದ್ಮೇಲೆ ಮುಗಿಯೋದಿಲ್ಲ. ನಿಮ್ಮ ಕಲಿಕೆಗೆ ವಯಸ್ಸನ್ನದೇ ನಿಲ್ಲುವುದಿಲ್ಲ.
ನೀವು ಹೌಸ್ ವೈಫ್ ಆಗಿದ್ರು ನಿಮ್ಮ ನಾಲೆಡ್ಜು, ನಿಮ್ಮ ಪರ್ಸನಾಲಿಟಿ, ಕಾನ್ಫಿಡೆನ್ಸು ಅದೆಲ್ಲ ಬೆಳೀತಲೇ ಇರಬೇಕು. ಏಕೆಂದರೆ ಒಬ್ಬ ಸಂತೋಷದ ಜ್ಞಾನವಂತ ಮಹಿಳೆ ಒಂದು ಸಂತೋಷದ ಕುಟುಂಬವನ್ನು ನಿರ್ಮಿಸುತ್ತಾಳೆ. ನೀವು ಹೌಸ್ ವೈಫ್ ಆಗಿದ್ರೆ ಇಂದು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಏನಂತ ಗೊತ್ತಾ? ನಾನು ಕೊನೆಯದಾಗಿ ಹೊಸದಾಗಿ ಏನನ್ನು ಕಲಿತೆ ಅಂತ. ಕಲಿಯುತ್ತಾ ಇರಿ, ಬೆಳೆಯುತ್ತಾ ಇರಿ, ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ ಫ್ರೆಂಡ್ಸ್. ಗೃಹಿಣಿಗೆ ಶಿಕ್ಷಣ ಮತ್ತು ನಾಲೆಡ್ಜ್ ತುಂಬಾನೇ ಇಂಪಾರ್ಟೆಂಟು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.